ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಾಳೆಕಾಯಿಯನ್ನ ಬಳಸ್ಕೊಂಡು ಒಂದು ಸಂಜೆಯ ತಿಂಡಿ ಅಥವಾ ಸೈಡ್ ಡಿಶ್ ಅನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ತುಂಬಾನೇ ರುಚಿಕರವಾಗಿರ್ತದೆ. ಸ್ವಲ್ಪ ಡಿಫರೆಂಟ್ ಆಗಿ ಮಾಡಿದ್ದೇನೆ. ಯಾವ ರೀತಿಯಾಗಿ ಮಾಡೋದು ಈ ರೆಸಿಪಿನ ಅಂತ ನೋಡೋಣ ಬನ್ನಿ. ಮೊದಲಿಗೆ 2 ಬಾಳೆಕಾಯಿಯನ್ನ ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. ನಂತರ ಅದರ ಚೊಟ್ಟಿನ ಭಾಗವನ್ನ ತೆಗೆದುಹಾಕೊಂಡು ಸಿಪ್ಪೆಯನ್ನ ತೆಗೆದುಕೊಳ್ತಾ ಇದ್ದೇನೆ. ನಾನು ಪೀಲರಿಂದ ತೆಗಿತಾ ಇದ್ದೇನೆ. ಇಲ್ಲಾಂದ್ರೆ ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡು ಕೈಯಲ್ಲಿ ಅದು ಸಿಪ್ಪೆಯನ್ನ ತೆಗಿಲಿಕ್ಕೂ ಕೂಡ ಬರ್ತದೆ. ಚಿಪ್ಸಿಗೆಲ್ಲಾದ್ರೆ ಆ ರೀತಿ ತೆಕ್ಕೊಳ್ಬೇಕಾಗ್ತದೆ. ಇದನ್ನ ಈ ರೀತಿ ಪೀಲರಿಂದ ತೆಗೆದ್ರೂ ನಡೆಯುತ್ತೆ. ಪೋಡಿಗೆಲ್ಲ ತೆಗೆದ ಹಾಗೆ ತೆಕ್ಕೊಂಡು ಉದ್ದಕ್ಕೆ ಕಟ್ ಮಾಡ್ಕೊಳ್ತೇನೆ. ಒಂದು ಬಾಳೆಕಾಯಿಯಿಂದ 2 ಭಾಗವನ್ನ ಮಾಡಿಕೊಂಡು ಈ ರೀತಿಯಾಗಿ ಸ್ವಲ್ಪ ತೆಳ್ಳಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇಷ್ಟು ದಪ್ಪವಾಗಿದೆ. ತುಂಬಾ ದಪ್ಪವಾಗಿದ್ರು ಕೂಡ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುವುದಿಲ್ಲ. ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೊಂಡಾಗ ಉಪ್ಪು ಕೂಡ ಚೆನ್ನಾಗಿ ತಗೊಳ್ತದೆ. ಹಾಗಾಗಿ ಸ್ವಲ್ಪ ತೆಳ್ಳಗೆ ಕಟ್ ಮಾಡಿದ್ದೇನೆ. ತುಂಬಾ ತೆಳ್ಳಗೆ ಕಟ್ ಮಾಡ್ಕೊಂಡ್ರೆ ಅದನ್ನ ಎತ್ತಿ ಹಾಕೋದು ಕಷ್ಟ ಆಗ್ಬೋದು. ಹಾಗಾಗಿ ಈ ರೀತಿ ಹದವಾಗಿ ತೆಳ್ಳಗಾಗಿ ಕಟ್ ಮಾಡ್ಕೊಳ್ಬೇಕು. ಎಲ್ಲ ಕಟ್ ಮಾಡಿದ್ದನ್ನ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ಈಗ ಒಂದು ಮಿಕ್ಸಿ ಜಾರಲ್ಲಿ ನೆನೆಸಿಟ್ಟಿರುವ ಬ್ಯಾಡಗಿ ಮೆಣಸಿನಕಾಯಿಯನ್ನ ಹಾಕ್ತಾ ಇದ್ದೇನೆ. ಒಂದು 15 ಬ್ಯಾಡಗಿ ಮೆಣಸನ್ನ ನಾನು ನೆನೆಸಿ ಇಟ್ಕೊಂಡಿದ್ದೆ. ಒಂದು 2 ಗಂಟೆ ಹೊತ್ತು ನೆನೆಸಿ ಇಟ್ಕೊಂಡಿದ್ದೇನೆ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ ಬಿಸಿ ನೀರಿನಲ್ಲಿ ಕೂಡ ನೆನೆಸ್ಕೊಳ್ಬೋದು ಅಥವಾ ಮೆಣಸಿನ ಪುಡಿಯನ್ನ ಬೇಕಾದ್ರೆ ಬಳಸ್ಬೋದು. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ಸ್ವಲ್ಪ ಅರಿಶಿನವನ್ನ ಹಾಕಿದ್ದೇನೆ. ನಂತರ ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜವನ್ನ ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ 2.5 ಟೇಬಲ್ ಚಮಚ ಆಗುವಷ್ಟು ಧನಿಯಾ ಬೀಜವನ್ನ ಬಳಸ್ತಾ ಇದ್ದೇನೆ. ಧನಿಯಾ ಬೀಜ ಚೆನ್ನಾಗಿ ಹಾಕೊಳ್ಳಿ, ಪರಿಮಳ ಚೆನ್ನಾಗಿ ಬರ್ತದೆ. ಮಸಾಲೆಯ ಪರಿಮಳವೇ ಇದಕ್ಕೆ ಮೇಯ್ನ್ ಆಗಿರೋದು. ನಂತರ ಅರ್ಧ ಟೇಬಲ್ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕಿದ್ದೇನೆ. ಒಂದು 7-8 ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕೊಳ್ತಾ ಇದ್ದೇನೆ. ಬೇಕಾದ್ರೆ ಹಾಕಿ, ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇಂಗನ್ನ ಹಾಕೊಳ್ತಾ ಇದ್ದೇನೆ. ನಂತರ ಕಡಲೆ ಗಾತ್ರದಷ್ಟು ಇಂಗನ್ನ ಹಾಕೊಂಡಿದ್ದೇನೆ. ನಂತರ ಕಟ್ ಮಾಡಿರುವ ಶುಂಠಿಯನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಎಲ್ಲವನ್ನ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಈ ರೀತಿ ಗೊಜ್ಜಿನ ರೀತಿಯಲ್ಲಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕು. ಹುಳಿಗೆ ನಾನಿಲ್ಲಿ ಆಮ್ಚೂರ್ ಪೌಡ್ರನ್ನ ಬಳಸಿದ್ದೇನೆ. ಇಲ್ಲ ಅಂದ್ರೆ ಹುಣಸೆ ಹಣ್ಣಿನ ರಸ ಅಥವಾ ಲಿಂಬೆ ಹಣ್ಣಿನ ರಸ ಏನ್ ಬೇಕಾದ್ರೂ ಹಾಕೊಳ್ಬೋದು. ರುಬ್ಬುವಾಗ ಬೇಕಾದ್ರೂ ಹಾಕೊಳ್ಬೋದು. ನಾನು ಕೊನೆಯಲ್ಲಿ ಆಮ್ಚೂರ್ ಪುಡಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನಂತರ ಕಟ್ ಮಾಡಿ ಇಟ್ಟಿರುವ ಬಾಳೆಕಾಯಿಗೆ ಈ ರೀತಿ ಮಸಾಲೆಯನ್ನ ಚೆನ್ನಾಗಿ ಹಚ್ಕೊಳ್ಬೇಕು. ನೀವು ಎಷ್ಟು ಚೆನ್ನಾಗಿ ಮಸಾಲೆ ಹಚ್ತೀರಾ ಅಷ್ಟು ಚೆನ್ನಾಗಿ ಬರ್ತದೆ. ನಾನು ಸ್ವಲ್ಪ ದಪ್ಪವಾಗಿ ಹಚ್ಕೊಂಡಿದ್ದೇನೆ. ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಅದಕ್ಕೆ ಹಿಡಿದಾಗ ತಿನ್ಲಿಕ್ಕೂ ಕೂಡ ರುಚಿ ಆಗ್ತದೆ. ಈ ರೀತಿ ಚೆನ್ನಾಗಿ ಮಸಾಲೆಯನ್ನು ಹಚ್ಚಿ ಒಂದು 5 ನಿಮಿಷ ಬಿಡಬೇಕು. ಅದು ಉಪ್ಪನ್ನೆಲ್ಲ ಸ್ವಲ್ಪ ಹೀರ್ಕೊಳ್ತದೆ. ಎಲ್ಲ ಮಸಾಲೆ ಹಚ್ಚಿ ಇಟ್ಟಿದ್ದೇನೆ. ಸ್ವಲ್ಪ ನೀರು ಬಿಟ್ಕೊಳ್ತಾ ಇದೆ ನೋಡ್ಬೋದು. ಈಗ ಅದಕ್ಕೆ ಹೊರಗಡೆಯಿಂದ ಕೋಟಿಂಗಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ತಗೊಂಡಿದ್ದೇನೆ. ನಂತರ ಒಂದು 2 ಟೇಬಲ್ ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೇನೆ. ರುಚಿಗೆ ಸ್ವಲ್ಪ ಈ ರವೆ ಮತ್ತು ಅಕ್ಕಿ ಹಿಟ್ಟಿಗೆ ಆಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ. ಚೆನ್ನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೇನೆ. ಈಗಾಗಲೇ ದೋಸೆ ಕಾವಲಿಯನ್ನು ಕಾಯಲಿಕ್ಕೆ ಇಟ್ಟಿದ್ದೆ. ಇದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ ಬಳಸ್ತಾ ಇರೋದು ತೆಂಗಿನ ಎಣ್ಣೆ. ನಮಗೆ ತೆಂಗಿನ ಎಣ್ಣೆ ಉಪಯೋಗಿಸಿ ಅಭ್ಯಾಸ. ನಿಮಗೆ ಯಾವ ಎಣ್ಣೆ ನೀವು ಅಡುಗೆಗೆ ಬಳಸ್ತೀರಾ ಅದನ್ನು ಬಳಸ್ಬೋದು. ನಂತರ ಮಸಾಲೆ ಹಚ್ಚಿಟ್ಟಿರುವ ಬಾಳೆಕಾಯಿಯನ್ನು ಈ ರವೆಯ ಮಿಶ್ರಣದಲ್ಲಿ ನಿಧಾನವಾಗಿ ಈ ರೀತಿ ಉರುಳಿಸ್ಕೊಂಡು ಕಾವಲಿಯಲ್ಲಿ ಇಡಬೇಕು. ತುಂಬ ಪ್ರೆಸ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಮಸಾಲೆ ಎಲ್ಲ ಆ ಕಡೆ ಈ ಕಡೆ ಆಗ್ತದೆ. ನಿಧಾನವಾಗಿ ಅದಕ್ಕೆ ಹಚ್ಕೊಳ್ಬೇಕು. ನಂತರ ಮೇಲ್ಗಡೆಯಿಂದನೂ ಸ್ವಲ್ಪ ಎಣ್ಣೆಯನ್ನು ಧಾರಾಳವಾಗಿ ಹಾಕೊಳ್ಬೇಕು. ಇಲ್ಲಾಂದರೆ ಹಸಿ ಹಸಿಯಾಗಿ ಉಳಿತದೆ. ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನ ಬೇಯಿಸ್ಕೊಳ್ತೇನೆ. ಈ ರೀತಿ ಮಸಾಲೆಯನ್ನು ರುಬ್ಬಿ ಮಾಡಿದಾಗ ತುಂಬಾನೇ ರುಚಿಯಾಗಿ ಬರ್ತದೆ. ಪೌಡ್ರ್ ಎಲ್ಲ ಇದ್ರೆ ಪೌಡ್ರನ್ನ ಹಾಕ್ಬೋದು. ಆದರೆ ಈ ರೀತಿ ಮಸಾಲೆಯನ್ನ ನಾವು ಇನ್ಸ್ಟೆಂಟ್ ಆಗಿ ರೆಡಿ ಮಾಡಿದಾಗ ಪರಿಮಳ ತುಂಬಾನೇ ಚೆನ್ನಾಗಿರ್ತದೆ. ರುಚಿಯೂ ಚೆನ್ನಾಗಿ ಬರ್ತದೆ. ಒಮ್ಮೆ ಈ ವಿಧಾನದಲ್ಲಿ ಖಂಡಿತ ಬಾಳೆಕಾಯಿ ಪೋಡಿ ಅಥವಾ ತವಾ ಫ್ರೈಯನ್ನ ಮಾಡೋದನ್ನ ಮರಿಬೇಡಿ. 2 ಕಡೆ ಚೆನ್ನಾಗಿ ಹೊಂಬಣ್ಣ ಬರುವ ತನಕ, ಮೆತ್ತಗಾಗೋ ತನಕ, ಬಾಳೆಕಾಯಿ ಬೇಯೋ ತನಕ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ರುಚಿಯಾದ ಬಾಳೆಕಾಯಿಯ ಪೋಡಿ ರೆಡಿ ಆಗ್ತದೆ. ಇವತ್ತಿನ ಈ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಎಲ್ಲವೂ ಕೂಡ ಹದವಾಗಿ ಬೆಂದಿದೆ. ಇದನ್ನ ಒಂದು ಪ್ಲೇಟಿಗೆ ತೆಗೊಳ್ತಾ ಇದ್ದೇನೆ. ಉಳಿದಿರುವ ಬಾಳೆಕಾಯಿಯನ್ನು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.